Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 19, verse 26 and 27. He said to his mother, "He is your son." Then he said to the disciple, "She is your mother." ಈ ದಿನದ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26 ಮತ್ತು 27 ವಚನಗಳು. ಯೇಸು ತಾಯಿಗೆ, "ಅಮ್ಮ, ಇಗೋ ನಿನ್ನ ಮಗನು" ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, "ಇಗೋ ನಿನ್ನ ತಾಯಿ" ಎಂದು ಹೇಳಿದನು. ಯೇಸು ಸ್ವಾಮಿಯ ತಾಯಿಯಾದ ಮರಿಯಳು ತನ್ನ ಕುಮಾರನನ್ನು ಕುರಿತು ಅನೇಕ ಘನವಾದ ಕಾರ್ಯಗಳನ್ನು ಕೇಳಿಸಿಕೊಂಡಿದ್ದಳು. ಮಹಾ ಅದ್ಭುತ ಕಾರ್ಯಗಳನ್ನು ಆತನ ಕೈಯಿಂದ ಆಗುತ್ತಿರುವುದನ್ನು ಆಕೆ ಕಣ್ಣಾರೆ ಕಂಡಿದ್ದಳು. ಆತನಲ್ಲಿ ಪೂರ್ಣ ಭರವಸೆ ಆಕೆ ಇಟ್ಟುಕೊಂಡಿದ್ದಳು. ಆದರೆ ಈಗ ಆಕೆ ತುಂಬಾ ವೇದನೆಯಲ್ಲಿದ್ದಳು. ಲೂಕ 2:34-35 ಸಿಮಿಯೋನನು ಈ ಯೇಸು ಮಗುವನ್ನು ದೇವಾಲಯಕ್ಕೆ ಕರೆದುಕೊಂಡು ಹೋದಾಗ ಯೇಸು ಕ್ರಿಸ್ತನ ಕುರಿತು ಹೇಳಿರುವ ವಾಕ್ಯ ಇಲ್ಲಿ ಪೂರ್ತಿಯಾಗುತ್ತಾ ಇದೆ. ಸಿಮಿಯೋನನು ಮುಂತಿಳಿಸಿದ ಪ್ರಕಾರ ಅವಳ ಪ್ರಾಣವನ್ನು ಕತ್ತಿಯು ತಿವಿದಂತೆ ಆಗುತ್ತಾ ಇದೆ. ಮರಿಯಳು ಎಲ್ಲ ಸ್ತ್ರೀಯರಲ್ಲಿ ಭಾಗ್ಯವಂತಳು ಎಂಬುದಾಗಿ ಕರೆಸಿಕೊಂಡವಳು. ಅನೇಕ ಸ್ತ್ರೀಯರು ಆಶಿಸ್ತಕ್ಕಂಥ ಮಹಿಮೆ ಆಕೆ ಹೊಂದಿರತಕ್ಕಂಥವಳು. ಆದರೂ ಕೂಡ ಆಕೆ ಜೀವಿತದಲ್ಲಿ ಈಗ ಕಷ್ಟವೂ ದುಃಖವೂ ಪ್ರಾಪ್ತವಾಗಿದೆ. ಪ್ರಿಯರೇ, ದುಃಖ ಸಾಗರದಲ್ಲಿ ಆಕೆ ಮುಳುಗಿದ್ದಾಳೆ. ಆಕೆ ತನ್ನ ದುಃಖಕ್ಕೆ ಸಮಾಧಾನ ಬೇರೆ ಎಲ್ಲಿಯೂ ಸಿಕ್ಕುವುದಿಲ್ಲ, ಈ ಕ್ರೂಜೆಯಲ್ಲಿಯೇ ಸಿಕ್ಕುತ್ತದೆ ಎಂಬುದಾಗಿ ಆಕೆ ಗ್ರಹಿಸಿ ಆ ಕ್ರೂಜೆಯ ಬುಡದಲ್ಲೇ ನಿಂತಿದ್ದಾಳೆ. ಆದ್ದರಿಂದ ಯೇಸು ಸ್ವಾಮಿ ಆಕೆಯನ್ನು ನೋಡುತ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ಆಕೆಯನ್ನು ನೋಡಿ, "ಅಮ್ಮ, ಇಗೋ ನಿನ್ನ ಮಗನು" ಎಂಬುದಾಗಿ ಒಬ್ಬ ಶಿಷ್ಯನಿಗೆ ಯೇಸು ಸ್ವಾಮಿಯ ತಾಯಿಯನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಅಮ್ಮ ಅನ್ನುವ ಸ್ಥಳದಲ್ಲಿ ಬೇರೆ ಸುವಾರ್ತೆಗಳಲ್ಲಿ ನಾವು ನೋಡ್ತೇವೆ ಸ್ತ್ರೀಯೇ ಎಂಬುದಾಗಿ. ಯಾಕೆ ಯೇಸು ಸ್ವಾಮಿ ಸ್ತ್ರೀಯೇ ಎಂಬುದಾಗಿ ಕರೆದರು ಎನ್ನುವುದಕ್ಕೆ ನಾವು ನೋಡುವುದಾದರೆ, ಯೇಸು ಸ್ವಾಮಿ ತನಗೂ ಮತ್ತು ತನ್ನ ತಾಯಿಯಾದ ಮರಿಯಳಿಗೂ ಇರುವ ಸಂಬಂಧ ಇಲ್ಲಿಗೆ ಮುಗಿತು ಎಂಬುದಾಗಿ ತೋರಿಸುವುದಕ್ಕೆ ಆ ರೀತಿ ಹೇಳಿರಬಹುದು. ಈಗ ಯೇಸು ಸ್ವಾಮಿಗೂ ಮತ್ತು ಮರಿಯಳಿಗೂ ಇರುವ ಸಂಬಂಧ ಕೇವಲ ವಿಶ್ವಾಸದ ಸಂಬಂಧ ಮಾತ್ರ. ಆದುದರಿಂದ ಯೇಸು ಸ್ವಾಮಿ ಆ ರೀತಿ ಕರೆದಿರಬಹುದು. ಮತ್ತು ಯಾಕೆ ಯೇಸು ಸ್ವಾಮಿಯು ತನ್ನ ತಾಯಿಯನ್ನು ಆ ಶಿಷ್ಯನಿಗೆ ಒಪ್ಪಿಸಿಕೊಟ್ಟರೆಂದರೆ ಆಕೆಗೆ ಸಮಾಧಾನ ಪಡಿಸುವುದಕ್ಕೋಸ್ಕರ. ಆಕೆ ದುಃಖದಿಂದ ವೇದನೆಯಿಂದ ಶಿಲುಬೆಯ ಬಳಿಯಲ್ಲಿ ಇರುವುದನ್ನು ಕಂಡ ಯೇಸು ಸ್ವಾಮಿ ಆಕೆಗೆ ಸಮಾಧಾನ ಪಡಿಸುವುದಕ್ಕಾಗಿ ಈ ರೀತಿ ತನ್ನ ಜವಾಬ್ದಾರಿಯನ್ನು ಶಿಷ್ಯನಿಗೆ ವಹಿಸಿಕೊಡ್ತಾರೆ. ಸಮಾಧಾನದ ಪ್ರಭುವಾದ ಯೇಸು ಸ್ವಾಮಿ, ಯೆಹೋವ ಶಾಲೋಮ್ ಆಗಿರ್ತಕ್ಕಂಥ ಯೇಸು ಸ್ವಾಮಿ ಆಕೆಗೆ ಸಮಾಧಾನವನ್ನು ಅನುಗ್ರಹಿಸಿದರು ಮತ್ತು ಒಬ್ಬ ಮಗನನ್ನು ಒದಗಿಸಿಕೊಟ್ಟಿದ್ದರು. ಹಾಗೆ ದಶಾಜ್ಞೆ ಕೂಡ ಯೇಸು ಸ್ವಾಮಿ ಇಲ್ಲಿ ನಿರ್ವಹಿಸುತ್ತಾ ಇದ್ದಾರೆ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಎಂಬುದಾಗಿ ಹೇಳುವ ದೇವರ ಆಜ್ಞೆಯನ್ನು ಇಲ್ಲಿ ಆತನು ಕೈಕೊಂಡು ಹೋಗುತ್ತಾ ಇದ್ದಾರೆ. ತನ್ನ ಇಹಲೋಕದ ಯಾತ್ರೆ ಇಲ್ಲಿಗೆ ಮುಗಿದರೂ ಕೂಡ ತನ್ನ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತನ್ನ ಪ್ರಿಯ ಶಿಷ್ಯನಿಗೆ ಇಲ್ಲಿ ಒದಗಿಸಿಕೊಡ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ನಮಗೆ ಸಮಾಧಾನ ಬೇಕಾದರೆ ನಾವು ಕ್ರೂಜೆಯ ಬಳಿ ಬರಬೇಕು ಮತ್ತು ನಮ್ಮ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಬೇಕು ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ತಾನು ಮಾದರಿಯ ಜೀವಿತವನ್ನು ಜೀವಿಸಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ನಾವು ಕೂಡ ಯೇಸು ಕ್ರಿಸ್ತನಂತೆ ನಮ್ಮ ಹೆತ್ತ ತಂದೆ ತಾಯಿಗಳಿಗೋಸ್ಕರ ಚಿಂತೆ ಮಾಡಿ ಅವರಿಗೆ ಮಾಡಬೇಕಾದದ್ದನ್ನು ನಾವು ಮಾಡಬೇಕಾಗಿದೆ. ಪ್ರಿಯರೇ, ತನ್ನ ಪ್ರಿಯ ಶಿಷ್ಯನನ್ನು ನೋಡಿ ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ, "ಇಗೋ ನಿನ್ನ ತಾಯಿ" ಎಂಬುದಾಗಿ. ಇದು ಎಷ್ಟು ದೊಡ್ಡ ಪ್ರೀತಿ ಪ್ರಿಯರೇ! ತನ್ನ ತಾಯಿಯ ಮೇಲಿರುವ ಪ್ರೀತಿಗಾಗಿ ಯೇಸು ಸ್ವಾಮಿ ಆ ಶಿಷ್ಯನಿಗೆ ಒಪ್ಪಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನನ್ನ ಕಾರ್ಯವನ್ನು, ನನ್ನ ಕೆಲಸವನ್ನು ನೀನು ನಿರ್ವಹಿಸಬೇಕು, ನನ್ನ ತಾಯಿಯನ್ನು ನೀನು ನೋಡಿಕೊಳ್ಳಬೇಕು ಎಂಬುದಾಗಿ ತನ್ನ ಜವಾಬ್ದಾರಿಯನ್ನು ಆ ಶಿಷ್ಯನಿಗೆ ಯೇಸು ಸ್ವಾಮಿ ಕೊಡ್ತಾ ಇದ್ದಾರೆ. ಹೌದು, ಯೇಸು ಸ್ವಾಮಿ ನಮ್ಮನ್ನು ಕೂಡ ಬಹಳವಾಗಿ ಪ್ರೀತಿಸುವ ಆತನಾಗಿದ್ದಾನೆ. ನಮ್ಮನ್ನು ಪ್ರೀತಿಸುವ ಕ್ರಿಸ್ತನಿಗೆ ಬದಲಾಗಿ ನಾವು ಏನು ಮಾಡಬೇಕು? ನಾವು ದೇವರನ್ನು ಪ್ರೀತಿಸಬೇಕಾದರೆ ಮೊದಲು ನಮ್ಮ ಕಣ್ಣಿಗೆ ಕಾಣುವ ನಮ್ಮ ಸಹೋದರನನ್ನು, ನಮ್ಮ ಸಹೋದರಿಯನ್ನು ನಾವು ಪ್ರೀತಿಸಬೇಕಾಗಿದೆ. ಪ್ರಿಯರೇ, ಕರ್ತನ ಆಜ್ಞೆಯನ್ನು ಕೈಕೊಂಡು ನಡೆಯುವ ಯಾರೇ ಆಗಿರಲಿ ಅವರು ನಮ್ಮ ಸಹೋದರರು ಮತ್ತು ಸಹೋದರಿಯರು. ಅವರೊಟ್ಟಿಗೆ ನಾವು ವಿಶ್ವಾಸದಿಂದ, ಪ್ರೀತಿಯಿಂದ ನಡೆದುಕೊಳ್ಳೋಣ. ಒಳ್ಳೆಯದನ್ನು ಮಾಡುವುದರಲ್ಲಿ ಯಾವತ್ತೂ ಬೇಸರಗೊಳ್ಳದೆ ಒಳ್ಳೆ ಕಾರ್ಯಗಳನ್ನು ಮಾಡುವುದಾದರೆ ತಕ್ಕ ಕಾಲದಲ್ಲಿ ಫಲವನ್ನು ಕೊಯ್ಯುತ್ತೇವೆ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಏಸು ಕರ್ತನೆ ನಿನಗೆ ಸ್ತೋತ್ರಪ್ಪ. ದಯಾಮಯಿಯಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿ ಮತ್ತು ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಕ್ರೂಜೆಯಲ್ಲಿ ನೀನು ಆಡಿರೋ ಮಾತಿಗೋಸ್ಕರ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ವಿಶ್ವಾಸದಿಂದ ನಿನ್ನ ಕ್ರೂಜೆ ಬಳಿ ಇವತ್ತು ನಾವು ಬಂದಿದ್ದೇವೆ ಸ್ವಾಮಿ. ನೀವು ನಮ್ಮನ್ನು ಆಶೀರ್ವಾದ ಮಾಡಿರಿ ಕರ್ತನೆ. ಅಪ್ಪ, ನೀವು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಕೂಡ ಇತರರನ್ನು ಪ್ರೀತಿ ಮಾಡಲಿಕ್ಕೆ ನಮಗೆ ಕಲಿಸಿಕೊಡಪ್ಪ. ನಿನ್ನಂತೆ ನಾವು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿರಿ. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇಲೆ.